5 7 ಕಬ್ಬ ಕಟ ಮಾಡತ್ರಿ ಈಗ. ಕಬ್ಬ ಒಳಗೆ 2 ತುಕಡಿ ತಕ ಆಗಕತ್ತೈತ್ರಿ. 2 ತುಕಡಿ 3 ಪೀಸ್ ತಕ ಆಗ್ತೈತಿ. ಹೆಚ್ಚು ಕಡಿಮೆ ನಮಗೆ ಒಂದು ಮೊಳಕಾಲು ಮಟ್ಟ ಎಂತಿ ಕಬ್ಬ ಬೆಳತೈತ್ರಿ ಅದಕ್ಕೆ. ನೋಡ್ರಿ ನಮ್ಮಲ್ಲಿ ಈಗ ಕಬ್ಬು ಕಟಾವು ಚಾಲೂ ಐತ್ರಿ. ಅದು ಈ ಸೈಡ್ ಏನು ಕಾಣಿಸತ್ತಿಲ್ಲ, ಇದು ಈ ಸೈಡ್ ನಾನು ಈ ಏನು ಕೈ ಮಾಡಿರಲ್ಲ ಈ ಸೈಡ್ ರೀ. ಇದು ಮಂಡ್ಯ 517 ಇದು ತಳಿರೋದು. ಮತ್ತು ಈ ಸೈಡ್ ಏನೈತಿರಲ್ಲ ಇದು ಇದು ರೀ ಈಚೆ ಕಡೆ ಐತೆ ನೋಡ್ರಿ. ಅದು ಇದು ಏನೈತಿರಲ್ಲ 18061 ರೀ. ಇದು ಶಿವವಿಸಿ, ಇದು ಮಂಡ್ಯನ ತಳಿನ ತಂದು ಹೇಳ್ತಾರೆ ರೀ. ಹಿಂಗಾಗಿ ಏನೈತಿರಲ್ಲ ಇದು ಎಷ್ಟು ಐತೆ ಅಂದ್ರೆ ಯಾವ ರೀತಿ ಬೆಳವಣಿಗೆ ಐತೆ ಅಂದ್ರೆ ನಮಗೇಂತಿ 5.5ರಿಂದ 6 ಗುಂಟೆದಾಗ ಏನೈತಿರಲ್ಲ ಇದು 15ರಿಂದ 16 ಟನ್ ಕೂತೈತಿ. ಅದು 5.5ರಿಂದ 6 ಗುಂಟೆ ಹಿಂಗಂತಿ. ಈ ರೀತಿ ಅಂದ್ರೆ ಈಗ ನಮ್ಗೆ ಇದು ಲೆಕ್ಕಾಚಾರ ಎಲ್ಲಿ ಹೋಗೈತಿಪ್ಪ ಅಂತಂದ್ರೆ 1 ಎಕರೆಗೆ ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ 105ರಿಂದ 110 ಟನ್ ತನಕ ಎಕರೆಗೆ ಕುಂದುವಂಥ ಸಾಧ್ಯತೆ ಐತಿರೋದು. ಇದು ನೋಡ್ರಿ ಈಗ ಇದು ಇಷ್ಟು ಜನ ನೆಲ ಎಷ್ಟು ಹೆಚ್ಚು ಕಡಿಮೆ ನಮಗೆ ಮನೆಗೆ ನಾವು ಕಟಾವು ಮಾಡಿದ್ರಿ ಒಂದು 14 ಟನ್ ಆಗ್ಬೇಕಾರೆ ರೀ. 170 ಫೂಟ್ ಆಗಲ್ಲ, 36 ಫೂಟ್ ಎಂತಿ ಉದ್ದ. ಇಷ್ಟಾಗೇನೈತಿ ನಮ್ಗೆ 16 ಟನ್ ಕೊತ್ತೈತಿ. ಈ ರೀತಿ ಬೆಳೆದೈತಿ ನೋಡ್ರಿ. 517 ಏನು ಬೆಳೆಸೋ ವಿಧಾನ ಯಾವ ರೀತಿ ಅಂದ್ರೆ ಹಿಂಗೆ ನೋಡ್ರಿ. ಯಾಕಂತ ಕೇಳ್ರಿ, ದಂಡಿಗೆ ಬಂದ ಅನಾವಶ್ಯಕ ನೀರು ಕೊಡಂಗಿಲ್ಲ ರೀ. ಅನಾವಶ್ಯಕ ನೀರು ಕೊಟ್ಟಲು ಗರಿ ಬರ್ಲಾಕತ್ತಾವು. ಇದು ನೋಡಿರಿ, ಇವತ್ತು ತಾರೀಕು ರೀ ನವಂಬರ್ 19 20 ತಾರೀಕು ಐತೆ ರೀ. ಇನ್ನೂ ನಮ್ಮಲ್ಲಿ ನೀವು ತಾವು ನೋಡ್ಬೋದು. ಇದು ನೋಡ್ರಿ ಎಲ್ಲಿ ಗರಿ ಬಂದಿಲ್ಲ ರೀ. 517 ಈಚೆ ಕಡೆಗೆ ಏನೈತಿರಲ್ಲ 18061 ಐತ್ರಿ ಈ ಸೈಡ್ ರೀ. ಈ ಟೈಪ್ ಬೆಳವಣಿಗೆ ಐತಿರೋದು ನೋಡಿರಿ. ನೋಡ್ಬೇಕಾದ್ರೆ ಲಾಸ್ಟ್ ಅಂದ್ರೆ ನಮ್ಮ ಇನ್ನೂ ಒಂದು ಎಕರೆ 1.5 ಎಕರೆ ನೆಲ ಐತ್ರಿ. ಟೋಟಲ್ದಾಗ ಎಷ್ಟು ಕ್ಯಾಲ್ಕುಲೇಷನ್ ಕುಂದೈತೆ ನೋಡ್ಬೇಕು. ಇಲ್ಲಿ ನಮ್ಮಲ್ಲಿ 13073 ಮತ್ತು 13374 ಇಲ್ಲಿ ಟೋಟಲ್ದಾಗ 4 ತಳಿ ಇದಾವೆ ರೀ. 4 ತಳಿ ಒಳಗೆ ಅಂತಿ 517 ಅಂತಿ ಒಂದು 1.5 ಎಕರೆ ಆಗ್ತೈತೆ ರೀ. ಈಗ ಹೈಯೆಸ್ಟ್ ನನ್ನ ಪ್ರಕಾರ ಅಂತಿ 517 ಬೆಳವಣಿಗೆ ಇಳುವರಿ ಹೆಚ್ಚಾಗುವಂಥ ಸಾಧ್ಯತೆ ಐತಿ. ನೋಡೋಣ ರೀ ಮುಂದೆ ಇನ್ನೂ ನಮ್ದು ಇನ್ನೂ ಒಂದು ವಾರಂಗಟ್ಲೆಯನ್ನು ಕಟಾವು ಆಗ್ತೈತಿ. ಅದರಿಂದ ಲಾಸ್ಟಿಗೆ ಯಾವುದು ನಮ್ಗೆ ಇಳುವರಿ ಹೆಚ್ಚು ಕೊಡ್ತೀವಿ ಯಾವುದಿಲ್ಲ ಅನ್ನುವಂಥದ್ದು ನಿಮಗೆ ಮಾಹಿತಿ ಕೊಡ್ಕೊತ ಹೋಗ್ತೀನಿ ರೀ. ನೋಡ್ರಿ, ನನಗೆ ತಿಳಿದ ಪ್ರಕಾರ ಲೆಕ್ಕಕ್ಕೆ ಇದು ಬಂದ್ರೆ ರೀ 517 ಇವು 3 ತಳಿಗಿಂತಲೂ ಚಲೋ ಐತಿ ಇಲ್ಲ ನಂಗೆಲ್ಲ. ನಮಗೆ ಇನ್ನೂ ಇದ್ರ ತಳಿ ಬದಲು ಮೊದಲು ಬೇರೆ ಹೇಳಿದಾರೆ ಅಂದ್ರೆ ಗರಿ ದೌಡು ಬರ್ತೈತಿ, ಎಲ್ಲ ಬರ್ತೈತಿ, ಭಾಳ ಇದಾಗ್ತೈತಿ ಅಂದಿರು. ಆ ರೀತಿ ಏನೇನಿಲ್ಲ. ಕಬ್ಬು ಚಲೋ ಐತಿ. ಜರ ಕಬ್ಬು ಕಟಾವು ಮಾಡೋರು ಸ್ವಲ್ಪ ಹಿಂಗೆ ಒಂದೊಂದು ಊರ ಕಡೆ ಮೊದಲು ಲಗೆ ಮಾಡ್ತಾರೆ, ಒಂದೊಂದು ಊರ ಕಡೆ ಜರ ಇದೈತಿ ತಂದು ಅನ್ನೋದತ್ತಾರು. ಹಿಂಗಾರಿ ಅವ್ರು ಒಮ್ಮೆ ತಲೆಯಾಗ ಎಲ್ಲ ಕಟಾವು ಮಾಡೋರು ಹೆಂಗೆ ಇರ್ತೈತಿ ಹೇಳಕ್ಕೆ ಬರೋಂಗಿಲ್ಲ. ಮಾತ್ರ ರೈತರ ಕಬ್ಬು ಅಂದ್ರೆ 2 ಮಾತಿಲ್ಲ ಅದ್ರಾಗ. ಕಬ್ಬು ಅಂತೂ ಚಲೋ ಐತ್ರಿ. ಯಾಕಂತ ಕೇಳಿದ್ರೆ ನಾವು ಈಗ 517 ಅಂದ್ರಪ್ಲೆ ಏನು ಮಾಡ್ತೀವಿ, ಎಡ ನೆಲ ಎಲ್ಲಿರ್ತೈತಿಲ್ಲ ಅಲ್ಲೇ ಹಚ್ಚಾಕೆ ನೋಡ್ತೀವಿ. ಚಲೋ ನೆಲದಾಗ ಅದು ಹಚ್ಚಿರ ಅದು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ.
ಹಿಂಗಾಗಿ ಒಂದು ರೀತಿಲಿ ನೋಡ್ರಿ ಏನು ರೀ ಉತ್ತಮ ಕಬ್ಬು ಅಂತಂದು ಹೇಳ್ಬೋದು ರೀ ನಾವು.